ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪದ್ಮ. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಕ್ಳಿಗೆ ಹುಷಾರಿಲ್ಲ, ಚಿಕ್ಕವನಿಗೆ, ಮೊನ್ನೆ ದೊಡ್ಡವನಿಗೆ ಹುಷಾರಿರಲಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ, ಒಬ್ರಿಗಾದ್ಮೇಲೆ ಒಬ್ರಿಗೆ ಹುಷಾರಾಗ್ತಿಲ್ಲ ಮನೆಯಲ್ಲಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ಇಲ್ಲೇ ಊರ ಪಕ್ಕನೇ ಇದೆ, ಒಂದು 5 ಕಿಲೋಮೀಟ್ರ್ ಇದೆ ಹಾಸ್ಪಿಟ್ಲು. ನಮ್ಮೂರಲ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಈಗ ಹೋಗ್ಬೇಕು ಇವ್ನು ಕರ್ಕೊಂಡು. ಎಲ್ಲ ಪರ್ಸ್ ತಗೊಬರ್ತೀನಿ, ಹೊರಡು ಬೇಗ ಹೋಗೋಣ. ಇವತ್ತು ಹೆಂಗೋ ನಮ್ಮ ಮನೆಯವರಿದ್ದಾರೆ, ಇಲ್ಲಾಂದರೆ ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಕೆಲಸ ಇಲ್ಲ, ಹಂಗಾಗಿ ಅವ್ರ ಮನೆಯಲ್ಲೇ ಇದ್ದಾರೆ ಇವತ್ತು. ಇಲ್ಲ ಅಂದರೆ ನಾನೇ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು ಇವ್ನು ಕರ್ಕೊಂಡು. ಹಿಂಗೆ ಜ್ವರ ಬಂದರೆ ಬಿದ್ದೋಗ್ಬಿಡ್ತಾನೆ ಇವನು, ನಿಂತ್ಕೊಳ್ಳೋದೇ ಇಲ್ಲ, ಅಷ್ಟೊಂದು ಸುಸ್ತಾಗ್ತಾನೆ ಜ್ವರ ಬಂದರೆ. ಮುಂದೆ ಸರಿ. ಸರಿ. ದಾಸ್ಯಾ ಬರ್ತೀನಿ, ಇಲ್ಲೇ ಇರು. ಲಾಶಗನ್ ತಗೊಂಡಾಗ ಇಲ್ಲ ತಗೊಂಡ್ರೆ ನಮ್ಮೆ ಜೀರಾ ಮಸಾಲ ಈಗ ಹಾಸ್ಪಿಟ್ಲಿಂದ ಬಂದ್ವಿ. ಒಂದು ಇಂಜೆಕ್ಷನ್ ಕೊಟ್ಟರು, ಡಾಕ್ಟ್ರ್ ಇರಲಿಲ್ಲ, ನರ್ಸ್ ಇದ್ದರು, ಅವ್ರು ಇಂಜೆಕ್ಷನ್ ಕೊಟ್ಟರು. ಈಗ ಊಟ ಮಾಡಿಸಿ ಸ್ವಲ್ಪ ಮಾತ್ರೆ ನುಂಗಿಸಿ ಮಲಗಿಸಿದ್ದೀನಿ. ಜ್ವರ ಬಿಡ್ತಾವೆ, ಒಂದು ಸ್ವಲ್ಪ ಹೊತ್ತಿಗೆ ಬಿಟ್ಟರೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಅವನು. ಅವ್ನಿಗೆ ಹುಷಾರಿಲ್ಲ ಅಂದರೆ ಮನೇಲಿ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ನಂಗೆ ಅಷ್ಟೊಂದು ಜ್ವರ, ತಲೆನೋವು ಜಾಸ್ತಿ ಬರುತ್ತೆ ಅವನಿಗೆ ಜ್ವರಕ್ಕಿಂತಲೂ. ಹಾಸ್ಪಿಟ್ಲಿಗೆ ಸೊ ಈಗ ನಾನು ಕೆಲಸ ಎಲ್ಲ ಮಾಡಬೇಕು, ಎಲ್ಲದಲ್ಲೇ ಇದೆ ಮನೆ ಕೆಲಸ ಎಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.